ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ಈವ್ನಿಂಗು 7 ಆಗಿದೆ. ಸೊ ನೈಟ್ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾನು ಆ್ಯಸ್ ಯೂಶ್ವಲ್ ಟೊಮೊಟೊನೆಲ್ಲ ಸಿಪ್ಪೆ ಹೆರೆದುಬಿಟ್ಟೆ ಹಾಕೋದು, ಇಲ್ಲಾಂದರೆ ಸಾಂಬಾರು ಬೆಂದಮೇಲೆ ಸಿಪ್ಪೆ ಸಪ್ರೇಟ್ ಆಗಿಬಿಟ್ಟಿರುತ್ತೆ. ಅದು ಸಿಕ್ಕರೆ ಒಂದು ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈರುಳ್ಳಿ ಟೊಮೊಟೊ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಬೇಳೆ ಮತ್ತು ಪಾಲಕ್ ಸೊಪ್ಪು ಬಿಡಿಸಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. ಸೊ ಪಾಲಕ್ ಸೊಪ್ಪು ಜೊತೆ ಬೇಳೆ ಹಾಕಿಬಿಟ್ಟು, ಬೇಳೆ ಆಲ್ರೆಡಿ ನೆನೆಸಿಟ್ಟಿದ್ದೀನಿ, ಮಧ್ಯಾಹ್ನದಿಂದಲೇ ನೆನೆಸಿದ್ದೀನಿ. ನೆನೆಸಿಟ್ಕೊಂಡ್ರೆ ಬೇಗ ಬೇಯುತ್ತೆ ಅಂತೇಳಿ ನೋಡಿ. ನಾನು ಪಾಲಕ್ ಸೊಪ್ಪು ಬಿಡಿಸಿಟ್ಕೊಂಡಿದ್ದೆ. ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಸಿಂಪಲಾಗಿ ಬೇಳೆ ಪಾಲಕ್ ಸೊಪ್ಪು ಇಷ್ಟ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಒಂದು 3 ವಿಸಲ್ ಕೂಗಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿಂದು ಸಾಂಬಾರು ಅಂದರೆ ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ಬರೀ ಪಾಲಕ್ ಸೊಪ್ಪು ಅಷ್ಟೇ, ಬೇರೆ ಯಾವ ಸೊಪ್ಪು ಯೂಸ್ ಮಾಡ್ತಾಯಿಲ್ಲ. ಪಾಲಕ್ ಸೊಪ್ಪು ಟೇಸ್ಟೇ ಚೆನ್ನಾಗಿರುತ್ತೆ. ಸೊ ಒಂದು 3 ಸರಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೋಬೇಕು. ಸಣ್ಣ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಮೇಲೆ ಬೇಳೆ ಜೊತೆ ಚೆನ್ನಾಗಿ ಇದಾಗಿರುತ್ತೆ. ಇಲ್ಲ ದಪ್ಪ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಅದೇ ಸೊಪ್ಪೆ ಕಲ್ಸ್ಕೊಂಡು ತಿನ್ಬೇಕಾದ್ರೆ ಸೊಪ್ಪೆ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಸಣ್ಣ ಕಟ್ ಮಾಡ್ಕೊತೀನಿ. ಇನ್ನು ಮಗ ಸೀಬೆಕಾಯಿನ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕೊಂಡು ತಿಂತೀನಿ ಅಂತೇಳಿ ತಿಂತಾ ಇದ್ದಾನೆ. ಅಡುಗೆ ಸ್ವಲ್ಪ ಲೇಟ್ ಆಯ್ತಲ್ಲ, 7:30 8 ಗಂಟೆಗೆಲ್ಲ ಊಟ ಮಾಡ್ಕೊಂಡ್ಬಿಡ್ತಿದ್ದ. ಸೊ ಹಾಗಾಗಿ ಸೀಬೆಕಾಯಿ ಇತ್ತಲ್ಲ ಅದನ್ನೇ ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ದಾನೆ. ನಾನು ಹೇಳ್ದಂಗೆ ಎಲ್ಲನೂ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಸಾಂಬಾರನ್ನ ಒಟ್ಟಿಗೆ ಹಾಕಿ ಕೂಗಿಸ್ಬಿಡ್ತೀನಿ. ಇದಕ್ಕೆ ಹುಣಸೆ ಹುಳಿ ಏನೂ ಹಾಕ್ತಾಯಿಲ್ಲ ನಾನು. ಹುಣಸೆ ಹುಳಿ ಹಾಕಿದ್ರೆ ಸ್ವಲ್ಪ ಹುಳಿ ಬರುತ್ತೆ, ಚೆನ್ನಾಗಿರಲ್ಲ. ಸೊ ಬೆಲ್ಲ ಹಾಕ್ತೀನಿ ಇದ್ರ ಜೊತೆಗೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡಿದ್ರೂ ಕೂಡ ಬೇಯುತ್ತಲ್ಲ ಸಾಂಬಾರಲ್ಲಿ. ಸೊ ಹಾಗಾಗಿ ಇನ್ನು ಲಾಸ್ಟಲ್ಲಿ ಸೊಪ್ಪು ಹಾಕ್ಬಿಟ್ಟು, ಅದು ಅಷ್ಟೇ ಸೊಪ್ಪು ಈಗ ಜಾಸ್ತಿ ಕಾಣುತ್ತೆ, ಸ್ವಲ್ಪ ಮೆತ್ತೆ ಆಗೋ ತನಕ ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ಟು ನೋಡಿ. ಈಗ ಫೈನಲಿ ಮೆತ್ತೆ ಆಗಿದೆ. ಈಗ ಬೇಳೆ ಹಾಕ್ಬಿಟ್ಟು ನೆನೆ ಹಾಕಿರ್ತೀವಲ್ಲ ಆ ಬೇಳೆ ಹಾಕ್ಬಿಟ್ಟು ಇನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಮಸಾಲೆ ಐಟಮ್ಗಳು ಅಂದರೆ ಖಾರದ ಪುಡಿ, ಅರಿಶಿನ, ಉಪ್ಪು ಇದನ್ನೆಲ್ಲ ಹಾಕೋತಾ ಇದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಹಾಕೋತಾ ಇದ್ದೀನಿ. ಖಾರಕ್ಕೆ 1-2 ಸ್ಪೂನಷ್ಟು ಯೂಸ್ ಮಾಡ್ತೀನಿ. ಸೊ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ನೋಡಿ. ಈಗ ಸ್ವಲ್ಪ ಬೆಲ್ಲ ಹಾಕೋತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೈಟಾಗಿ ಸ್ವೀಟ್ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಪಾಲಕಿಗೆ. ಇನ್ನು ಸಾಲ್ಟ್ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ರೆ ಒಂದು 3 ವಿಸಿಲ್ ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ ನೆನೆ ಹಾಕಿರೋದ್ರಿಂದ. ಸೊ ಇದು ಕೂಗ ಅಷ್ಟರಲ್ಲಿ ಇನ್ನು ನೋಡಿ ಈ ಕಡೆ ನನ್ನ ಮಗ ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ, ಇದು ಮಾವಿನಕಾಯಿ ಅಲ್ಲ ಸೀಬೆಕಾಯಿ, ವೀಡಿಯೋದಲ್ಲಿ ಹಂಗೆ ಕಾಣ್ತಾ ಇದೆ, ಚೆನ್ನಾಗಿ ಹಾಕಿ ಶೇಕ್ ಮಾಡಿಬಿಡ್ತಾನೆ. ಇದರಲ್ಲಿ ಹಾಕ್ಕೊಂಡು ಶೇಕ್ ಮಾಡಿಬಿಟ್ಟು ಚೆನ್ನಾಗಿ ತಿಂತಾನೆ. ಸೊ ನಾವು ಇವ್ನು ತಿನ್ನೋದು ನೋಡಿದ್ರೆ ನಾವು ತಿಂತಿದ್ವಲ್ಲ ಅದು ನೆನಪು ಬರುತ್ತೆ. ಮಗಳಂತೂ ತಿನ್ನೋಕೆ ಹೋಗಲ್ಲ, ಸೀಬೆಕಾಯಿ ಇನ್ನೂ ತಿಂತಾಯಿಲ್ಲ ಅವಳು. ಇನ್ನು ಇವನೊಬ್ಬ ಮಾಡ್ಕೊಂಡು ಈ ಥರ ತಿಂತಾನೆ. ಅಷ್ಟರಲ್ಲಿ ಅಡುಗೆ ಆಗಿಬಿಡುತ್ತೆ. ಇನ್ನು ರೈಸ್ಕೊಂದು ಇಡಬೇಕಷ್ಟೇ. ನಾನು ಸ್ವಲ್ಪ ತಿಂದೆ, ಚೆನ್ನಾಗಿತ್ತು. ಅಂದರೆ ಉಪ್ಪು ಖಾರ ಎರಡೂ ಚೆನ್ನಾಗಿ ಬೆರ್ತಿರುತ್ತೆ ಹಂಗೆ ಕುಲ್ಕಿರೋದ್ರಿಂದ. ಸೊ ಹಾಗಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ಲ ಕೆಲಸನೂ ಮಾಡಿ ನನ್ನ ಮಗಳಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡು ಆಮೇಲೆ ನಾಳೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಲ್ಲ, ಸೊ ಪ್ಯಾಕಿಂಗ್ ಮಾಡೋಣ ಅಂಥೇಳಿ ಬೇಗ ಮುಗಿಸ್ಕೊತಾ ಇದ್ದೀನಿ. ನೋಡಬೇಕು ಎಷ್ಟು ಗಂಟೆ ಆಗುತ್ತೆ ಅಂತೇಳಿ. ಅಯ್ಯೋ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ಟೈಮ್ ಆಗ್ತಾನೇ ಇದೆ ನೋಡಿ. ನನ್ನ ಹಸ್ಬೆಂಡ್ ಬಂದರು, ನಾಳೆ ಮಕ್ಕಳಿಗೆ ಅಲ್ಲಿ ತಿನ್ನೋದಕ್ಕಿರಲಿ ಅಂತೇಳಿ ಚಿಪ್ಸ್ ಥರ ಕೇಳಿದೆ, ಅದನ್ನು ತಂದಿದ್ದಾರೆ. ಇನ್ನು ರೈಸ್ಗೆ ಇಟ್ಬೋಣ ಅಂತೇಳಿ ರೈಸ್ಗೆ ಇಡ್ತಾಯಿದ್ದೀನಿ. ರೈಸ್ ಸ್ವಲ್ಪ ಮಾಡ್ಕೋತಾ ಇದ್ದೀನಿ ಚಿಕ್ಕ ಕುಕ್ಕರಲ್ಲಿ. ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅಂತೇಳಿ. ಸೊ ಈಗ ರೈಸ್ಗೆ ಇಟ್ಬಿಟ್ಟು ಇನ್ನು ಆ ಕಡೆ ಮುದ್ದೆಗೂ ಇಟ್ಬಿಟ್ರೆ ಆಗೋಗುತ್ತೆ. ಇನ್ನು ಅಷ್ಟರಲ್ಲಿ ಕುಕ್ಕರ್ದು ವಿಸಿಲ್ಲು ತಣ್ಣಗಾಗಿತ್ತು. ಸೊ ವಿಸಿಲ್ ತೆಗೆದೆ ನೋಡಿ. ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಬೆಳಗ್ಗೆ ಸ್ವಲ್ಪ ಮಜ್ಜಿಗೆ ಮಾಡಿದೆ, ಅದೇ ಇತ್ತು, ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಊಟ ಆದಮೇಲೆ. ಇನ್ನು ಮುದ್ದೆಗೆ ಇಟ್ಟಿದ್ದೀನಿ. ಸಾಂಬಾರಂತೂ ತುಂಬ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಬೆಂದಿರುತ್ತೆ, ಕುಕ್ಕರ್ಲಾಗ ಕೂಗ್ಸೋದ್ರಿಂದ ಮೆತ್ತೆ ಆಗೋಗುತ್ತೆ ಅಂತಲ್ಲ, ಹಂಗೆ ಮೆತ್ತೆಗೆ ಚೆನ್ನಾಗಿ ಬೆಂದ್ರೇ ತುಪ್ಪ ಥರ ಚೆನ್ನಾಗಿ ಬಂದಿರುತ್ತೆ ಸಾಂಬಾರಂತೂ. ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮುದ್ದೆ ನಾನು ನನ್ನ ಮಗ ಎಲ್ಲರಿಗೂ, ಒಂದು ಮಗಳಿಗೂ ತಿನ್ನಿಸ್ತೀನಿ. ಸ್ವಲ್ಪ ನಾವು ಮಾಡಿರೋದ್ರಲ್ಲೇ ಚಿಕ್ಬಿಟ್ಟು ಸಾಂಬಾರಲ್ಲಿ ಅದ್ಬಿಟ್ಟು ತಿನ್ಸಿದ್ರೆ ತಿನ್ಕೋತಾಳೆ. ಅಂದರೆ ಉಂಡೆ ಥರ ತಿನ್ಸಲ್ಲ, ಮೆತ್ತೆ ಮಾಡಿಬಿಟ್ಟು ಕಲಿಸ್ಬಿಟ್ಟು ಥರ ರೀತಿ ತಿನ್ನಿಸಿದ್ದೀನಿ, ತಿನ್ಕೋತಾಳೆ. ಇನ್ನು 3 ಮುದ್ದೆ ಕರೆಕ್ಟಾಗಿ ಆಯಿತು. ನನ್ನ ಮಗಂಗೊಂದು ಚಿಕ್ಕದು, ನಮ್ಮಿಬ್ಬರಿಗೆ. ಅಂದ್ರಲ್ಲೇ ಯಾವುದ್ರಲ್ಲೂ ಮುರ್ಕೊಂಡು ಮಗಳಿಗೆ ತಿನ್ನಿಸ್ಬಿಡ್ತೀನಿ. ತಿನ್ಕೋತಾಳೆ, ಮುದ್ದೆ ತಿಂತಾಳೆ, ಸಾಂಬಾರು ಹಾಕಿ ಅದೇ ತಿನ್ಸಿದ್ರೆ ತಿನ್ಕೋತಾಳೆ. ಇದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಇನ್ನು ನಾವು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದ್ರಿಂದ ಟಿಕೆಟ್ ಬುಕ್ಕಿಂಗ್ ಆಲ್ರೆಡಿ ಮಾಡ್ಕೊಂಬಂದಿದ್ದಾರೆ ಹಸ್ಬೆಂಡು. ಟಿಕೆಟ್ ಬುಕ್ಕಿಂಗ್ ಮಾಡಲಿಲ್ಲ ಅಂದರೆ ನಮಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಫ್ರೀ ಸೀಟ್ ಇದೆ ಅಂತ ಅಂದ್ಕೊಂಡು ನಾವು ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಹೋಗ್ಬೋದು ಅಂತ ಅಂದ್ಕೊಂಡು ಹೋಗಲೇಬೇಡಿ. ಸೀಟಂತೂ ಸಿಗೋದೇ ಇಲ್ಲ, ಆಲ್ರೆಡಿ ಎಲ್ಲ ಬುಕ್ಕಿಂಗ್ ಆಗಿರುತ್ತೆ. ಯಾರು ಹೋಗೋರಿದ್ದರೆ ಲೇಡೀಸ್ಗಳು ಆಧಾರ್ ಕಾರ್ಡ್ ತೊಗೊಂಡೋಗಿ ಮುಂಚೆನೇ 3 ದಿನ ಮುಂಚೆನೇ ಸೀಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ಸರಿ. ಇಲ್ಲ ಅಂದರೆ ಸೀಟಂತೂ ಸಿಗೋದೇ ಇಲ್ಲ, ನಿಂತ್ಕೊಂಡು ಹೋಗಬೇಕಾಗುತ್ತೆ ನೋಡಿ. ಫೈನಲಿ ಆಯಿತು ನಂದು ಊಟ ಮುಗಿಸ್ಕೊಂಡ್ಬಿಟ್ಟು ಬೇಗ ಊಟ ಮುಗಿಸ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಬಿಡೋಣ ಅಂಥೇಳಿ
ರೆಡಿ ಮಾಡ್ಕೋತಾ ಇದ್ದೀನಿ, ಊಟ ಮಾಡ್ಕೋತಾ ಇದ್ದೀನಿ ಸಾರಿ. ಊಟ ಎಲ್ಲ ನೋಡಿ, ಬಟ್ಟೆ ಎಲ್ಲ ಈ ಕಡೆ ಇವ್ರದ್ದೆಲ್ಲ ತೆಗೆದಿಟ್ಟಿದೆ, ಇನ್ನು ನನ್ನೊಬ್ಳದೊಂದು ತೆಗಿಬೇಕು. ನನ್ನ ಮಗ ನಾನು ಪ್ಯಾಕಿಂಗ್ ಮಾಡ್ಕೊಡ್ತೀನಿ ಅಂತ ಅಂದವನು ಆಲ್ರೆಡಿ ಮಲ್ಕೊಂಬಿಟ್ಟ. ಇವಳಂತೂ ಇನ್ನೂ ಮಲಗಿಲ್ಲ, ಆಲ್ರೆಡಿ 10 ಆಗಿದೆ. ಇನ್ನು ಆ ಬ್ಯಾಗ್ ಇಟ್ಕೊಂಡು ಟ್ರಾಲಿ ಬ್ಯಾಗ್ ಇಟ್ಕೊಂಡು ಎಳ್ದಾಡ್ತಾ ಇದ್ದಾಳೆ. ಇನ್ನು ಇವಳು ಇಟ್ಕೊಂಡು ಹೆಂಗಪ್ಪ ಪ್ಯಾಕಿಂಗ್ ಮಾಡೋದು, ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತಲೂ ಯೋಚನೆ ಮಾಡ್ತಾಯಿದ್ದೀನಿ. ನೋಡಬೇಕು. ನೋಡಿ ನನ್ನ ಮಗ ನಾನೇ ಮಾಡ್ತೀನಿ ಅಮ್ಮ, ಬಟ್ಟೆ ಎಲ್ಲ ನಾನೇ ಇಡ್ತೀನಿ ಅಂದವ್ನು ಮಲ್ಕೊಬಿಟ್ಟವನೆ. ಇವಳಂತೂ ಮಲ್ಕೋತಾ ಇಲ್ಲ, ಅದು ಇದು ತೊಗೊಂಡು ಸುಮ್ಮನೆ ಆಟ ಆಡ್ತಾ ಇದ್ದಾಳೆ. ಇನ್ನು ನಂದು ಬಟ್ಟೆಗಳು ಈ ಕಡೆ ರೂಮಲ್ಲಿ ಇಟ್ಕೊಂಡಿರ್ತೀನಲ್ಲ, ಸೊ ನನ್ನ ಬಟ್ಟೆಗಳು ತೆಗಿಯೋಣ ಅಂತ ಬಂದರೆ ನನ್ನ ಹಿಂದಿಂದನೇ ಬರ್ತಾಳೆ. ಟ್ರಾಲಿ ಬ್ಯಾಗ್ ಕೊಟ್ಟಿದ್ದೀನಿ ಇಟ್ಕೊಂಡು ಆಟಾಡು ಅಂತ. ಹಿಡ್ಕೊ ಆಟಾಡಲ್ಲ. ಮತ್ತು ಇಲ್ಲಿ ನಾನೆಲ್ಲಿ ಹೋಗ್ತೀನಿ ಅಲ್ಲಿಗೆ ಬರ್ತಾಳೆ. ಈ ಬೀರು ಮೇಲೆ ಹತ್ತೋದು, ಅದು ಕೊಡು ಇದು ಕೊಡು ಅನ್ನೋದು, ಈ ಥರ ಇದು ಯಾವಾಗಲೂ ನಡೀತಾನೆ ಇರುತ್ತೆ. ನಾನು ಬೀರು ತೆಗ್ದಾಗೆಲ್ಲ ಬರೋದು, ಈ ಥರ ಮಾಡ್ತಾನೆ ಇರ್ತಾಳೆ. ನೋಡಿ ಮೇಲೇನೋ ನೋಡ್ಬಿಟ್ಟಾಳೆ, ಅದನ್ನು ಕೊಡು ಅಂತ ಕೇಳ್ತಾ ಇದ್ದಾಳೆ. ಇನ್ನು ಅದನ್ನ ಈಸ್ಕೊಂಡು ಎತ್ಕೊಳ್ಳೋ ತನಕ ಅವಳಿಗೆ ಸಮಾಧಾನನೇ ಇರಲ್ಲ. ಅದನ್ನು ಕೊಡೋ ತನಕ ಬಿಡೋದು ಇಲ್ಲ, ನನಗೆ ಕೆಲಸ ಮಾಡೋಕ್ಕೂ ಬಿಡಲ್ಲ ಅವಳು, ಆ ರೀತಿ. ಇನ್ನು ಮೇಲೆ ಡ್ರಾರಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದೀನಿ, ಆ ಬಾಕ್ಸಲ್ಲಿ ಲಿಪ್ಸ್ಟಿಕ್ಕು ಅದೆಲ್ಲ ಇರುತ್ತಲ್ಲ, ಅದನ್ನು ಎತ್ಕೊಡು ಅಂತ ಕೇಳ್ತಾ ಇದ್ದಾಳೆ. ಎತ್ಕೊಟ್ಬಿಟ್ಟು ಕೂರಿಸ್ಬಿಟ್ಟಾರು ಆಟ ಆಡ್ಸೋಣ ಅಂತಂದರೆ ಇಲ್ಲ, ಲಿಪ್ಸ್ಟಿಕ್ಕೆಲ್ಲ ಕೊಟ್ಟರೆ ಎಲ್ಲ ಬಳ್ಕೊತಾಳೆ, ಮೂತಿಗೆಲ್ಲ ಬಳ್ಕೊತಾಳೆ. ಸೊ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಬರೀ ಖಾಲಿ ಬಾಕ್ಸ್ ಕೊಟ್ಟೆ, ಕೂತ್ಕೊ ಆಟ ಆಡಲಿ ಅಂತೇಳಿ. ಕೂತ್ಕೊ ಆಟ ಆಡ್ತಿದ್ದಾಳೆ. ಮತ್ತೆ ಯಾವಾಗ ಬರ್ತಾಳೆ ಅದನ್ನು ಬಿಟ್ಬಿಟ್ಟು ಮತ್ತೆ ಬೇರೆದು ಕೊಡು ಅಂತ ಯಾವಾಗ ಬರ್ತಾಳೆ ಅನ್ನೋದು ಗೊತ್ತಿಲ್ಲ. ಇನ್ನು ನಾಳೆ ನಾನು ಸ್ವಲ್ಪ ಸೀರೆ ತೊಗೊಳ್ಳೋಣ ಅಂತೇಳಿ ಒಂದೇ ಒಂದು ಸೀರೆ ತೊಗೊಂಡೆ. ಇನ್ನು ಬಟ್ಟೆ ಎಲ್ಲ ತೊಗೊಂಡಿದ್ದಾಯಿತು. ಈ ಬೆಡ್ಶೀಟ್ ಅಂತೂ ಯಾವಾಗಲೂ ನಾನು ಟ್ರಾಲಿನಲ್ಲೇ ಇಟ್ಟಿರ್ತೀನಿ. ಸ್ವಲ್ಪ ಮಕ್ಕಳಿರೋದ್ರಿಂದ ಟ್ರೈನಲ್ಲೇ ಹೋಗಲಿ ಬಸ್ಸಲ್ಲೇ ಹೋಗಲಿ ಬೆಡ್ಶೀಟ್ ಬೇಕಾಗತ್ತೆ ಅಂತೇಳಿ ಯಾವಾಗಲೂ ಇಟ್ಟಿರ್ತೀನಿ. ಇನ್ನು ಟ್ರಾಲಿ ಬ್ಯಾಗ್ ಓಪನ್ ಮಾಡೋದೇ ನೋಡಿ ಈ ಥರ ಬಂದು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಬಟ್ಟೆ ಹಾಕ್ಬಿಟ್ಟು ಹೋಗಿ ಮಲ್ಕೊಳ್ಳೋಣ, 10:30 ಆಯ್ತಾ ಬಂತು, ಅವಳು ಮಲಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತಂದರೆ ನೋಡಿ ಬಿಡ್ತಾನೆ ಇಲ್ಲ. ಬೆಳಗ್ಗೆ ಮಾಡ್ಕೊಳ್ಳೋಣ, ನಮ್ಮ ಮನೆಯವರು ಬೆಳಗ್ಗೆ ಹೋಗೋತ್ತಿಗೆ ಅವಳನ್ನ ಕರ್ಕೊಂಡೋಗಿ ಪ್ಯಾರಾಗಿ ಕ್ಲೋಸ್ ಮಾಡಿಬಿಟ್ಟು ಅಂತ ಹೇಳ್ತಿದ್ದಾರೆ. ಬೆಳಗ್ಗೆ ಅಂತಂದರೆ ಇನ್ನು ಮಾಳಿಗೆ ಎದ್ದು ಮತ್ತು ಅವ್ನ ಸ್ಕೂಲು ಅದು ಇದು, ಇನ್ನು ಸಂಜೆಗೆ ಓಡಬೇಕು. ಸೊ 11 ಬಸ್ಗೆ ಬುಕ್ ಮಾಡಿರೋದು. ಇನ್ನೂ ಟೈಮ್ ಇದೆ ಅಂದ್ಕೊಂಡ್ರು ನಂಗೆ ಬೇರೆ ಬೇರೆ ಕೆಲಸಗಳಿರ್ತವೆ, ನಾಳೆ ಅಂತ ಅಂದ್ಕೊಂಡ್ರೆ ಆಗಲ್ಲ, ಇವತ್ತೇ ಮಾಡಿ ಮುಗಿಸ್ಕೊಬೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಬಿಡ್ತಾನೆ ಇಲ್ಲ ಇವಳು, ಹಂಗೂ ಹಿಂಗೂ ನೋಡ್ತೀನಿ, ಇಲ್ಲ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಇದು ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಇವಳನ್ನ ಮಲ್ಗ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ಹಂಗೂ ಎದ್ಲು ಕೊನೆಗೆ. ಅದೇ ಲಿಪ್ಸ್ಟಿಕ್ದು ಕೊಟ್ಟಿದ್ದೀನಿ ಒಂದನ್ನು, ಇದನ್ನು ತೊಗೊಂಡೋಗಿ ಆಟಾಡು ಅಂತ ಆಟ ಆಡ್ತಾ ಇದ್ದಾಳೆ. ಅಷ್ಟರಲ್ಲಿ ಅವಳು ಆಟ ಆಡಿ ಮತ್ತೆ ಬರೋ ಅಷ್ಟರಲ್ಲಿ ಎಲ್ಲನೂ ಬ್ಯಾಗ್ಗೆ ತುಂಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಸಾಕು. ಇನ್ನು ಸಣ್ಣ ಪುಟ್ಟದನ್ನೆಲ್ಲ ನಾಳೆ ಎತ್ತಾಕೋಣ, ಬರೀ ಬಟ್ಟೆಗಳನ್ನ ಅಷ್ಟೇ ಹಾಕೋತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಮಾಡ್ಕೋತೀನಿ ಅಂದರೆ ಹಾಗಲ್ಲ, ಮರ್ತೋಗ್ಬಿಡುತ್ತೆ, ಅದು ತೊಗೊಂಡಿಲ್ಲ ಅಂತ. ಅದಕ್ಕೆ ಇದನ್ನು ಬಟ್ಟೆದು ಮುಗಿಸ್ಕೊಂಡ್ಬಿಟ್ರೆ ಇನ್ನು ಸಣ್ಣ ಪುಟ್ಟದ ಬೇರೆ ಬೇರೆ ಏನೇನಿದೆ ಅದನ್ನೆಲ್ಲ ಜ್ಞಾಪಕ ಬಂದಾಗ ಎತ್ತಿಟ್ಕೊಳ್ಳೋಣ ಅಂತೇಳಿ. ಇನ್ನು ಇದನ್ನು ಮುಗಿಸ್ಬಿಟ್ಟು ಅವಳನ್ನ ಮಲಗಿಸ್ಬಿಡ್ಬೇಕು. ಮಲಗಿಸ್ಬಿಟ್ಟು ನನಗೂ ಟಯರ್ಡ್ ಆಗಿದೆ, ನಾನು ಮಲ್ಕೊಂಡು ಬೆಳಗ್ಗೆ ಎದ್ದು ಅವನ್ನ ಸ್ಕೂಲಿಗೆ ಕಳಿಸಿ ಬೇರೆ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನೇನಿದೆ ನೋಡ್ಕೋಬೇಕು. ನೋಡಿ ಲಿಪ್ಸ್ಟಿಕ್ ಕೊಟ್ಟು ಕೂರಿಸಿದೆ, ಲಿಪ್ಸ್ಟಿಕ್ನೆಲ್ಲ ಬಳ್ಕೊಂಡು ಕೂತಿದ್ದಾಳೆ. ಇನ್ನು ಇದನ್ನೆಲ್ಲ ತೊಳೆದ್ಬಿಟ್ಟು ಅವಳನ್ನ ಮಲಗಿಸ್ಬೇಕು. ಸೊ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ನೋಡಿ ಇವಳು ತರಳೆಗಳಂತೂ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.